ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎರಡನೇ ಹಂತದ ಮತದಾನ ನಡೀತಾ ಇರುವಂಥದ್ದು. ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ 14 ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಅದರಲ್ಲಿ ಶಿವಮೊಗ್ಗ ಕ್ಷೇತ್ರ ಕೂಡ ಒಂದು. ಶಿವಮೊಗ್ಗ ಕ್ಷೇತ್ರದಲ್ಲಿ ನಟ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಕಣಕ್ಕಿಳಿದರು. ಇವತ್ತು ಶಿವರಾಜ್ ಕುಮಾರ್ ಅವರು ದಂಪತಿ ಸಮೇತರಾಗಿ ಶಿರಸಿಯ ಮಾರಿಕಾಂಬಾ ದೇವಸ್ಥಾನಕ್ಕೆ ಕೂಡ ಭೇಟಿಯನ್ನು ನೀಡಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಇವತ್ತು ಶಿರಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಸರ್. ಮತದಾನ ದಿವಸ ಮತದಾರರಿಗೆ ಏನು ಹೇಳಿಕ್ ಬೇಕು? ಏನು ಎಲ್ಲರೂ ಹೋಗಿ ವೋಟ್ ಮಾಡಿ, ಯಾಕಂದರೆ ವೋಟ್ ಅನ್ನೋದು ಎಲ್ಲರ ರೈಟ್ಸ್, ಹಕ್ಕು. ಎಲ್ಲರೂ ಹೋಗಿ ಬೇಗ ವೋಟ್ ಮಾಡಿ. ಇವತ್ತಿನ ಭೇಟಿ ಏನು ವಿಶೇಷ ಇದೆ ಸರ್? ಮತದಾನ ಇದೆ, ಒಂದು ಕಡೆ ಮೇಡಮ್ ಅವರು ಶಿವಮೊಗ್ಗದಲ್ಲಿ ಎಲೆಕ್ಷನ್ ನಿಂತಿದ್ದಾರೆ. ಇಲ್ಲ, ಯಾವಾಗ ಸಿರ್ಸಿ ಬಂದಾಗೆಲ್ಲ ಬರ್ತಾ ಇರ್ತೀವಿ. ಇವತ್ತು ಇಲ್ಲಿ ಇರೋದ್ರಿಂದ ನಾವು ಅಮ್ಮನ ದರ್ಶನ, ಇಲ್ಲ ಅಮ್ಮನ ದರ್ಶನ ಯಾವಾಗಲೂ ಮಾಡ್ತಾ ಇರ್ತೀವಿ. ಮಾರಿಕಾಂಬಾ ದೇವಸ್ಥಾನಕ್ಕೆ ಬರೋದು ಒಂದು ವಿಶೇಷತೆ ಅಂತ ಭಾವಿಸ್ತೀನಿ. ಒಳ್ಳೆ ಇದಿದೆ, ಅಟ್ಮಾಸ್ಫಿಯರ್ ಇದೆ. ಇಲ್ಲಿ ಬಂದಾಗ ಒಂದು ನೆಮ್ಮದಿ ಇದೆ. ಸೊ ಇವತ್ತು ವೋಟಿಂಗ್ ಡೇ ಇರೋದ್ರಿಂದ ಓಕೆ ಇಲ್ಲೇ ಇದ್ವಲ್ಲ, ಸರಿ ದರ್ಶನ ಮಾಡಿಬಿಡೋಣ ನಾವು ತಾಯಿದ್ದು ಅಂತ ಬಂದು. ಈಗ ಶಿವಮೊಗ್ಗ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಇಬ್ಬರ ಪುತ್ರ ಮತ್ತು ಪುತ್ರಿಯರ ಏನು ಪೈಪೋಟಿ ನಡೀತಾ ಇರುವಂಥದ್ದು ಏನು ಅನ್ಸುತ್ತೆ ಸರ್ ನೀವು ನೋಡಿದ ಪ್ರಕಾರದಲ್ಲಿ? ಏನಿಲ್ಲ, ಪೋಟಿ ಅಂದಮೇಲೆ ನಡೀಲೇಬೇಕು, ಯಾರ್ದಾದ್ರೆ ನಡಿಬೇಕು. ಯಾರು ಅಲ್ಟಿಮೇಟ್ಲಿ ಯಾರು ವಿನ್ ಮಾಡ್ತಾರೆ ಅವ್ರದ್ದೇ ಇದು ಅಷ್ಟೇ. ಬಟ್ ಅದ್ರ ಬಗ್ಗೆ ನಾವೇನು ಅದ್ಮೇಲೆ ಗಮನ ಕೊಡಲ್ಲ. ಅಂದರೆ ನಿಂತಿದ್ದೀವಿ, ವಿನ್ ಮಾಡಬೇಕಂತ ಒಂದು ಭರವಸೆ ಇದೆ. 2014ರಲ್ಲೂ ಕೂಡ ಮೇಡಮ್ ಅವರು ಚುನಾವಣೆಗೆ ನಿಂತಿದ್ರು. ಆದರೆ ಅವಾಗ ಅಷ್ಟೊಂದು ಸೀರಿಯಸ್ ಆಗಿರಲಿಲ್ಲ. ಈಗ 2024ರಲ್ಲಿ ತುಂಬ ಸೀರಿಯಸ್ ಆಗಿ ನೀವು ಕೂಡ ಒಂದೂವರೆ ತಿಂಗಳ ಇಲ್ಲೇ ಬಿಟ್ಟು ಶಿವಮೊಗ್ಗದಲ್ಲೇ ಏನು ಪ್ರಚಾರವನ್ನು ನಡೆಸಿದ್ರಿ. ಏನು ಅನ್ಸುತ್ತೆ, ಗೆಲ್ಬೋದು ಅಂತ ಅನ್ಸುತ್ತೆ ಸರ್? ವಿಶ್ವಾಸ ಇದೆಯಾ? ಇಲ್ಲ, ಗೆಲ್ಲಕ್ಕೋಸ್ಕರ ಬಂದಿರೋದು. ನಾವು ನಮ್ಮ ಕೆಲಸ ಮಾಡಿದ್ದೀವಿ ಹಾನೆಸ್ಟಾಗಿ. ಇನ್ನು ಮಿಕ್ಕಿದ್ದು ಜನ ಏನು ತೀರ್ಮಾನ ಕೊಡ್ತಾರೆ ಅದು. ಬಟ್ ಹಾನೆಸ್ಟಾಗಿ ಮಾಡಿದ್ದೀವಿ. ಒಂದು ಜನಗಳಿಗೊಂದು ಚೇಂಜಸ್ ಬೇಕು ಅಂತ ಬಯಸ್ತಾ ಇದ್ದಾರೆ ಅಂತ ಕಾಣುತ್ತೆ. ಅವ್ರ ಮನಸ್ಸಿಗೆ ಹಂಗೆ ಆಗಲಿ ಅಂತ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಬಂಗಾರಪ್ಪ ಅವರಿಗೂ ಕೂಡ ಉತ್ತರ ಕನ್ನಡ ಜಿಲ್ಲೆ ಮೇಲೆ ಭಾಳ ಒಂದು ಪ್ರೀತಿ ಇತ್ತು, ಒಲವಿತ್ತು. ನೀವು ಮಾವ ಮತ್ತು ಮೇಡಮ್ ಅವರಿಗೆ ತಂದೆಯವರು, ನೀವು ಜಿಲ್ಲೆ ಮೇಲೆ ಏನು ಪ್ರೀತಿ ಇದೆ? 100% ಅಳಿಯ ಅಲ್ವಾ ನಾನು. ಸೊ ಅದೇ ಪ್ರೀತಿ ಇರುತ್ತೆ. ಏನು ಅದ್ರ ಬಗ್ಗೆ ನೀವು ಮಾತಾಡೋಂಗಿಲ್ಲ. ಯಾಕೆ ಅವ್ರನ್ನ ನೋಡ್ಕೊಂಡ್ ಬಂದಿದ್ದೀವಿ ನಾವು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವ್ರು ಮಾಡಿರೋ ಕೆಲಸ ಇರ್ಬೋದು. ಬಂಗಾರಪ್ಪನವ್ರ ಬಗ್ಗೆ ನಾ ಹೇಳೋದಕ್ಕಿಂತ ಜನಗಳೇ ಮಾತಾಡ್ತಾರೆ. ಯಾಕೆ ಅವ್ರು ಕೊಟ್ಟಿರೋದಂಥ ಒಂದು ಸೇವೆ ಇದೆಯಲ್ಲ, ಇಟ್ಸ್ ಅಲ್ಟಿಮೇಟ್. ಯಾಕಂದರೆ ಅದು ಮಾತಾಡೋಂಗಿಲ್ಲ. ತಂದೆಯವ್ರು ಹೆಂಗೆ ನಾವು ಫಿಲ್ಮ್ ಇಂಡಸ್ಟ್ರಿ ಕೊಟ್ಟರು, ಅದರ ನಮ್ಮ ಮಾವನವರು ನಮಗೆ ಐ ಥಿಂಕ್ ನಾವು ಪುಣ್ಯ ಮಾಡಿದ್ದೆ ಅಂತ ಒಂದು ತಂದೆ ಪಡೆಯೋಕ್ಕೆ, ಅಂತ ಒಂದು ಮಾವ ಪಡೆಯೋಕ್ಕೆ. ಥ್ಯಾಂಕ್ ಯು. ಇದಿಷ್ಟು ನಟ ಶಿವರಾಜ್ ಕುಮಾರ್ ಅವರು ಹೇಳ್ತಿರುವಂಥ ಮಾತು. ಏನು ಶಿವಮೊಗ್ಗದಲ್ಲಿ ಈ ಸರಿ ಗೆಲ್ಲಬೇಕಂತಲೇ ಬಂದಿದ್ದೀವಿ, ಹೀಗಾಗಿ ಗೆಲ್ಲುವಂಥ ಎಲ್ಲ ಏನು ಪ್ರಯತ್ನವನ್ನು ಕೂಡ ನಡೆಸಿದ್ದೀವಿ, ಗೆಲ್ಲುವಂಥ ವಿಶ್ವಾಸ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಸಾಯಿ ಕಿರಣ್ ಜೊತೆ ಹರ್ಷ ಸಿರ್ಸಿ, ವಿಸ್ತಾರ ನ್ಯೂಸ್, ಶಿರ್ಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.